ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆಯ ನಂತರ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ ಸಿಡಿದೆದ್ದಿದ್ದಾರೆ. ಈ ಹಿಂದಿನ ಕೊಲೆಗಳಿಗೆ ಹೋಲಿಸಿದ್ರೆ ಇನ್ನು ಸಹಿಸಿದ್ದು ಸಾಕು ಎಂಬ ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಪ್ರತಿಕ್ರಿಯೆಯನ್ನು ನೀಡ್ತಾ ಇರುವಂತೆ ಕಾಣ್ತಿದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ವಿರುದ್ಧ ನೇರವಾಗಿ ಮುಗಿಬಿದ್ದಿದ್ದಾರೆ. ಪರಿಸ್ಥಿತಿಯ ಗಂಭೀರತೆ ಸರ್ಕಾರಕ್ಕೂ ಕೂಡ ಜೋರಾಗಿಯೇ ತಟ್ಟಿದಂತೆ ಭಾಸವಾಗ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಸಾಕು ನಿಲ್ಲಿಸಿ. ಕರಾವಳಿ ಜಿಲ್ಲೆಗಳಲ್ಲಿ ಕೋಮು ಹೆಸರಿನಲ್ಲಿ ಹರಿದಂತಹ ನೆತ್ತರು ಅಲ್ಲಿನ ಮಣ್ಣನ್ನ ಆಗಾಗ್ಗೆ ಕೆಂಪಾಗಿಸ್ತಾನೆ ಬಂದಿದೆ. ಒಂದು ಕೊಲೆಗೆ ಮತ್ತೊಂದು ಕೊಲೆ ಎಂಬ ಲೆಕ್ಕಾಚಾರ, ರಕ್ತಕ್ಕೆ ರಕ್ತ ಅನ್ನುವಂತಹ ಮಾತು ಸರ್ವೇ ಸಾಮಾನ್ಯ ಎಂಬಂತಾಗಿದೆ. ಎಲ್ಲಿವರೆಗೆ ಅಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಯೇ ಈ ಕೊಲೆಗಳು ಯಾಕಾಗಿ ನಡೀತವೆ ಅನ್ನುವಂಥದ್ದು ನಿಮಗೇ ಚೆನ್ನಾಗಿ ಗೊತ್ತಿದೆ ಅಂತ ಮಾಧ್ಯಮದವರಿಗೆ ಹೇಳುವಷ್ಟರ ಮಟ್ಟಿಗೆ ಕೊಲೆಗಳು ಕಾಮನ್ ಎಂಬಂತಾಗಿರುವಂಥದ್ದು ನಿಜಕ್ಕೂ ದುರಂತ. ಅಂದ್ರೆ ಅಧಿಕಾರದಲ್ಲಿದ್ದು ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸಬೇಕಾದಂಥವರೇ ಉತ್ತರ ಗೊತ್ತಿಲ್ಲದವರಂತೆ ಕುಳಿತರೆ ಅಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅಂತಾನೆ ಅರ್ಥ. ಈಗ ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಹಿಂದೆ 2022ರಲ್ಲಿ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯ ನಂತರ ಹಿಂದೂಗಳು ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿತ್ತು. ಈಗ ಮುಸ್ಲಿಮರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಒಂದೊಂದು ಧರ್ಮದವರು ಒಂದೊಂದು ಪಕ್ಷದ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇರೋದನ್ನು ನೋಡಿದ್ರೆ ಕರಾವಳಿ ಜಿಲ್ಲೆಯ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬೀಳ್ತಿರುವಂತೆ ಕಾಣ್ತಿದೆ. ಇದನ್ನು ವ್ಯವಸ್ಥಿತವಾಗಿ ತಡೆದು ಕರಾವಳಿಯಲ್ಲಿ ಶಾಂತಿ ಸ್ಥಾಪಿಸುವ ಮತ್ತು ಜನರು ನೆಮ್ಮದಿಯ ಜೀವನ ಸಾಗಿಸುವಂತೆ ಮಾಡುವಂಥದ್ದು ಅಧಿಕಾರದಲ್ಲಿರುವ ಸರ್ಕಾರದ ಕರ್ತವ್ಯ ಆಗಬೇಕಾಗಿದೆ. ಹೀಗಾಗಿ ಸುಹಾಸ್ ಶೆಟ್ಟಿಯ ಕೊಲೆಯಾದ ನಂತರ ಕೋಮು ನಿಗ್ರಹ ದಳ ಸ್ಥಾಪಿಸ್ತೀವಿ ಅಂತ ಹೇಳ್ಕೊಂಡಿದ್ರು ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆದ್ರೆ ಅವರ ಭರವಸೆ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಅಬ್ದುಲ್ ರೆಹಮಾನ್ನ ಹೆಣ ಬೀಳಬೇಕಾಯಿತು ಅನ್ನುವಂಥದ್ದು ಕರಾವಳಿಯ ಕೊಲೆಗಳ ವಿಚಾರದಲ್ಲಿ ಸರ್ಕಾರ ಸೀರಿಯಸ್ ಆಗಿಲ್ಲ ಅನ್ನೋದಕ್ಕೆ ಹಿಡಿದಂತ ಕನ್ನಡಿಯಂತೆ ಕಾಣ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಜನರು ನಿಮ್ಮ ಉದಾಸೀನ ಉಡಾಫೆಯನ್ನ ಸಾಕು ನಿಲ್ಲಿಸಿ, ಹಾಗೆ ಈ ಕೊಲೆಗಳು ಸಾಕು, ಇವುಗಳನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇದರ ಸುತ್ತಲೂ ನಡೀತಾ ಇರುವಂತಹ ರಾಜಕೀಯವೂ ಕೂಡ ಹೇಗೆ ಸಾಗ್ತಾ ಇದೆ, ನಿಜಕ್ಕೂ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಇದರ ಬಿಸಿ ತಟ್ಟಿದೆ ಅನ್ನೋದನ್ನು ಕೂಡ ಈ ವರದಿಯ ಮೂಲಕವಾಗಿ ನಿಮಗೆ ವಿವರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಓಟು ಹಾಕಿದ್ರಷ್ಟೇ ಗ್ಯಾರಂಟಿ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕಾಗಿ ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿದ್ರು. ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಆ ಕಾರ್ಡ್ಗಳಿಗೆ ಸಹಿ ಹಾಕಿದ್ರು. ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ ಅನ್ನೋದ್ರಿಂದ ಹಿಡಿದು ಫ್ರೀ ಬಸ್ವರೆಗೆ 5 ಗ್ಯಾರಂಟಿಗಳನ್ನು ಘೋಷಿಸಿದ್ರು. ಆಗ ಜನ ಏನು ಅಂದ್ಕೊಂಡಿದ್ರು, ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರೆ ಈ ಗ್ಯಾರಂಟಿ ಬರುತ್ತೆ ಅಂತ. ಜನ ಇವರನ್ನು ಗೆಲ್ಲಿಸಿದ್ದಾರೆ. ಆದರೆ ಕರಾವಳಿಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ 2 ಸೀಟು ಬಂದಿತ್ತು. 2013ರಲ್ಲಿ ಇವರು ಅಧಿಕಾರ ನಡೆಸಿದಂತಹ ಸಂದರ್ಭದಲ್ಲಿ ಇವರ ಕೈ ತಪ್ಪಿ ಹೋಗಿದ್ದು ಅಲ್ಲಿನ 2 ಸೀಟುಗಳು ಮಾತ್ರ. ಉಳಿದೆಲ್ಲ ಸೀಟುಗಳನ್ನು ಕಾಂಗ್ರೆಸ್ನವರು ಗೆದ್ದಿದ್ರು. ಆದರೆ ಈಗ 2 ಸೀಟುಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ಸನ್ನು ಸೋಲಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಶಿವಕುಮಾರ್ ಅವರು ಇವತ್ತು ಕೂಡ 2 ವರ್ಷ ಕಳೆದ ನಂತರವೂ ಕೂಡ ಮಂಗಳೂರು ಉಡುಪಿಯವರು ಹೊಟ್ಟೆಗೆ ಬಟ್ಟೆಗೆ ಬೇಕಾದರೆ ಅವರಿಗೆ ಕಾಂಗ್ರೆಸ್ ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಓಟ್ ಹಾಕಿದವ್ರಿಗೆ ಅಷ್ಟೇ ಗ್ಯಾರಂಟಿ ಕೊಡ್ತೀವಿ ಅಂತೇನಾದರೂ ಶಿವಕುಮಾರ್ ಅವರು ಗ್ಯಾರಂಟಿ ಕಾರ್ಡ್ನಲ್ಲಿ ಸಹಿ ಹಾಕದಂಥ ಸಂದರ್ಭದಲ್ಲಿ ಹೇಳಿದ್ದನ್ನು ನೀವು ಯಾರಾದರೂ ಕೇಳಿಸ್ಕೊಂಡಿದ್ದೀರಾ? ಬಹುಶಃ ನಾವಂತೂ ಕೇಳಿಸ್ಕೊಂಡಿರಲಿಲ್ಲ. ಅವ್ರು ಯಾಕೆ ಹಾಗೆ ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಸಾಕು ನಿಲ್ಲಿಸಿ. ಯಾಕಂದರೆ ಈ ಕೊಲೆಗಳು ಸಾಕು. ಎಷ್ಟು ವರ್ಷದವರೆಗೆ ಹಾಗಾದರೆ ಈ ಕೊಲೆಗಳು ನಡೀತಾ ಹೋಗ್ತವೆ. ಎಲ್ಲದಕ್ಕೂ ಒಂದು ಇತಿಶ್ರೀ ಹಾಡಲೇಬೇಕಾಗತ್ತೆ. ಹಾಗೆಯೇ ಇದಕ್ಕೂ ಕೂಡ ಇತಿಶ್ರೀ ಬೇಕು. ಸಾಕು ನಿಲ್ಲಿಸಿ ಅಂತೇಳಿ ಅಲ್ಲಿ ಜನ ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರ ಈ ವಿಚಾರದಲ್ಲಿ ಬಹಳ ಸೀರಿಯಸ್ ಆಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದರ ಬಗ್ಗೆ ನಾವು ವರದಿ ನಿಮಗೆ ತೋರಿಸ್ತೀವಿ. ಇಂಥ ಪರಿಸ್ಥಿತಿ ಈ ಜಿಲ್ಲೆಗೆ ಬಂದು ಹೋಯ್ತಲ್ವ, ನಿಮಗೆ ಯಾಕೆ ಪಕ್ಷ ಅಂತ ಕೇಳ್ತಾ ಇದೆ. ನಮ್ಮನ್ನು ಕಾಪಾಡೋರಿಲ್ಲ. ಅಮಾಯಕರ ಕೊಲೆ ಯಾವುದೇ ಕಾರಣಕ್ಕೆ ಆಗಬಾರದು. ನಾವು ಮುಸಲ್ಮಾನರು ಅನ್ನುವ ಕಾರಣಕ್ಕೆ ಹತ್ಯೆ ಆಗಬಾರದು. ಈ ಸಂಘಿಗಳಿಗೆ ಯಾಕೆ ಹೆದರ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಗೃಹ ಮಂತ್ರಿ
ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವ ಸಂದರ್ಭ ಇತ್ತು. ಈ ಸಲ ನಾವು ವಿಶೇಷವಾಗಿ ಯಾರನ್ನು ಭೇಟಿಯಾಗಲಿಕ್ಕಿಲ್ಲ. ವಾಜಪೇಯಿ ಚಲೋ ನೀವು ಸುಹಾಸ್ ಶೆಟ್ಟಿಗೋಸ್ಕರ ಮಾಡ್ತೀರಲ್ಲ, ಅದೇ ಸುಹಾಸ್ ಶೆಟ್ಟಿ ಕೊಂದನಲ್ವಾ ಕೀರ್ತಿಗೆ, ಆ ಕೀರ್ತಿ ಹಿಂದೂ ಅಲ್ವಾ? ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ತರಾಟೆ, ಹುದ್ದೆಗಳಿಗೆ ರಾಜೀನಾಮೆ ಕೊಡುವಂತೆ ಆಗ್ರಹ, ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ರೂ ಸಿಟ್ಟು. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮತ ಬ್ಯಾಂಕ್ ಆಗಿರುವ ಮುಸ್ಲಿಮರೇ ಈಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಂತೆ ಭಾಸವಾಗುತ್ತಿತ್ತು. ಇವತ್ತು ನಡೆದ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರ ಸಭೆ. ಬಂಟ್ವಾಳದ ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಎದ್ದಿದೆ. ತಮ್ಮದೇ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಕೈ ನಾಯಕರು. ಅಬ್ದುಲ್ ರಹಿಮಾನ್ ಕೊಲೆ ಆರೋಪಿಗಳ ಬಂಧನ, ಬಿಜೆಪಿ ಆರ್ಎಸ್ಎಸ್ ಸಂಘ ಪರಿವಾರಕ್ಕೆ ಪಾಠ ಕಲಿಸುವ ನಿರ್ಧಾರ ಆಗ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಲೆಂದೇ ಸಾಮೂಹಿಕ ರಾಜೀನಾಮೆ ನಿರ್ಧಾರ ಮಾಡಿದ್ರು. ಇದಕ್ಕಾಗಿ ಕಾಂಗ್ರೆಸ್ನ ಎಲ್ಲಾ ಮುಸ್ಲಿಂ ನಾಯಕರು ಸಭೆ ಸೇರಿದ್ರು. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ದಕ್ಷಿಣ ಕನ್ನಡ ಜಿಲ್ಲೆಯ ದುಸ್ಥಿತಿಯನ್ನ ಬಿಚ್ಚಿಟ್ರು. ಇಂಥ ಪರಿಸ್ಥಿತಿ ಈ ಜಿಲ್ಲೆಗೆ ಬಂದು ಹೋಯ್ತಲ್ವ, ನಿಮ್ಗೆ ಯಾಕೆ ಪಕ್ಷ ಅಂತ ಕೇಳ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ನೀವು ಅದರಲ್ಲಿ ಯಾಕೆ ಮುಂದುವರಿದು ಅಂತ ಮನೆಯಲ್ಲಿ ನಮ್ಮಲ್ಲಿ ಕೇಳಬೇಕಾದ ಪರಿಸ್ಥಿತಿ ಬಂದವರಿಗಿದೆ. ಹಾಗಾಗಿ ನೋವಿನಿಂದ ಇದನ್ನು ನಾನು ಹೇಳಬೇಕಾಗಿದೆ. ಪ್ರತಿಯೊಬ್ಬರು ಇಂದಲ್ಲ ನಾಳೆ ಪ್ರತೀಕಾರದ ದಾಳಿ ಆಗ್ತದೆ, 1ಕ್ಕೆ 3 ತೆಗಿತೇವೆ, ರಕ್ತಕ್ಕೆ ರಕ್ತ ಅಂತ ಸಾರ್ವಜನಿಕವಾಗಿ ಭಾಷಣ ಮಾಡುವಾಗಲೂ ಸಹ ಎಲ್ರಿಗೂ, ಚಿಕ್ಕ ಮಕ್ಕಳಿಗೆ ಗೊತ್ತಿದ್ದು ಇವತ್ತು ಜೀವ ಹೋಗ್ತದೆ, ನಾಳೆ ಹೋಗ್ತದೆ, ಯಾರ ಜೀವ ಅಂತ ಗೊತ್ತಿಲ್ಲ. ಅದು ನಾಯಕರದಾಗಿರ್ಬೋದು, ಸಾಮಾನ್ಯ ಕಾರ್ಯಕರ್ತರಾಗಿರ್ಬೋದು, ಅಮಾಯಕರದಾಗಿರ್ಬೋದು. ಜಾಗೃತಿ ವಹಿಸಿ ಅಂತೇಳಿ ಕೇವಲ ಬಾಯಿ ಮತ್ತಲ್ಲಿ ಹೇಳ್ತಾರೆ. ನಮ್ಮನ್ನು ಕಾಪಾಡೋರಿಲ್ಲ. ಅಮಾಯಕರ ಕೊಲೆ ಯಾವುದೇ ಕಾರಣಕ್ಕೆ ಆಗಬಾರದು. ಜಿಲ್ಲೆಯ ಗತ ವೈಭವ ಮತ್ತೆ ಮರುಕಳಿಸುವಂತಾಗಬೇಕು. ಶಾಂತಿ ಸುವ್ಯವಸ್ಥೆ ನೆಲೆ ಕಾಣಬೇಕು. ಗೃಹ ಇಲಾಖೆ ಇದಕ್ಕೆ ಸಂಪೂರ್ಣ ವೈಫಲ್ಯ ಕಂಡಿತು. ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ನಾವು ಈ ನಿರ್ಧಾರಕ್ಕೆ ಬಂದದ್ದು. ಇದರ ನಡುವೆ ರಾಜೀನಾಮೆಗೆ ಮುಂದಾಗಿದ್ದ ಶಾಹುಲ್ ಹಮೀದ್ ಸೇರಿದಂತೆ ಎಲ್ಲರ ನಿರ್ಧಾರ ಹಿಂಪಡೆಯುವಂತೆ ಸಿಎಂ ಮನವೊಲಿಕೆ ಮಾಡಿದ್ರು. ಇದನ್ನ ಕಾಂಗ್ರೆಸ್ ಸಭೆಯಲ್ಲಿ ಶಾಹುಲ್ ಹಮೀದ್ ಬಹಿರಂಗ ಮಾಡುತ್ತಿದ್ದಂತೆ ಗಲಾಟೆ ಶುರುವಾಯಿತು. ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲೂ ನಾಯಕರು ಹಾಗೂ ಕಾರ್ಯಕರ್ತರು ಆಕ್ರೋಶ ಭರಿತವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಕೂಡಲೇ ಎಲ್ಲರೂ ಸೇರಿ ರಾಜೀನಾಮೆ ಕೊಡಲೇಬೇಕು, ಈ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದು ಬೇಡ ಎಂಬ ಕೂಗು ಕೇಳಿಬಂತು. ಕೇವಲ ನಾಯಕರು ಮಾತ್ರವಲ್ಲ, ದಕ್ಷಿಣ ಕನ್ನಡದಲ್ಲಿ ಮುಂದುವರೆದಿರುವ ಕೊಲೆ ಸರಣಿಯ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತರು ಕೂಡ ಆಕ್ರೋಶ ಹೊರಹಾಕಿದ್ರು. ನಾವೊಬ್ಬರು ಮುಸಲ್ಮಾನರು ಅನ್ನುವ ಕಾರಣಕ್ಕೆ ಮತ್ತೆ ಈ ನೆಲದಲ್ಲಿ ನಮ್ಮ ಜಾತಿಯನ್ನ ಹಿಡ್ಕೊಂಡು, ನಮ್ಮ ಧರ್ಮವನ್ನ ಹಿಡ್ಕೊಂಡು ಹತ್ಯೆ ಮಾಡಬಾರದು. ಈ ಹಿಂದೆ ಮೊನ್ನೆ ಸುಹಾಸ್ ಶೆಟ್ಟಿ ಕೊಲೆ ಆದಾಗಲೂ ಕೂಡ ಮುಸಲ್ಮಾನರು ಭಯೋತ್ಪಾದಕರು, ಮುಸಲ್ಮಾನರು ಕೊಲೆಗಡುಕರು ಅಂತ ಪಾಯಿಂಟ್ ಔಟ್ ಮಾಡಿ ಧರ್ಮವನ್ನ ಪದೇ ಪದೇ ಹೀಯಾಳಿಸುವಂತ ಕೆಲಸ ಆಗ್ತಾ ಇತ್ತು. ಕುಡುಪುವಿನಲ್ಲಿ 29 ಜನ ಸೇರಿ ಒಬ್ಬ ಅಮಾಯಕನನ್ನ ಕೊಲೆ ಮಾಡಿದಾಗ ನಾವು ಧ್ವನಿ ಎತ್ತುತ್ತಾ ಇದ್ರೆ, ಇವತ್ತು ಬಂಟ್ವಾಳದಲ್ಲಿ ಮತ್ತೆ ಈ ರೀತಿಯ ಹತ್ಯೆ ನಡೀತಾ ಇರಲಿಲ್ಲ. ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಮನನೊಂದು ಮಾತನಾಡಿದ್ದೇವೆ. ಮತ್ತೆ ನಾವು ಮುಸಲ್ಮಾನರು ಅನ್ನುವ ಕಾರಣಕ್ಕೆ ಹತ್ಯೆ ಆಗಬಾರದು. ಅದೇ ಯಾಕೆ ಎದುರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಮಂಗಳೂರಲ್ಲಿ ಕಾಂಗ್ರೆಸ್ ಸರ್ಕಾರ ಯಾಕೆ ಎದುರ್ತಾ ಇದೆ? ಈ ಸಂಘಿಗಳಿಗೆ ಯಾಕೆ ಎದುರ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಯಾಕೆ ಕುರ್ಚಿ ಮೇಲೆ ಈ ತರ ಇಟ್ಕೊಂಡಿದ್ದೀರಾ? ನಾಳೆ ನೀವು ಬರ್ತೀರಾ, ನಾವು ಬರ್ತೀವಿ ಅಂತ ಏನ್ ಗ್ಯಾರಂಟಿ? ಇರೋ ಅಧಿಕಾರನ ಚಲಾಯಿಸಿ, ಇವತ್ತು ಅಧಿಕಾರನ ಚಲಾಯಿಸಿ ಎಲ್ಲರನ್ನು ಗೂಂಡಾ ಕಾಯ್ದೆ ಹಾಕಿ ಅರೆಸ್ಟ್ ಮಾಡ್ಲಿ. ದ್ವೇಷ ಭಾಷಣ ಮಾಡ್ಕೊಂಡು ಮನೇಲಿ ಕೂರ್ತಾರಲ್ಲ, ಇವಾಗ ಕೊಲೆ ಆದವರು ಬಲಿಪಶುನೇ, ಕೊಲೆ ಮಾಡಿದವರು ಬಲಿಪಶುನೇ. ಸ್ಪೀಚ್ ಮಾಡ್ತಾರಲ್ಲ ದ್ವೇಷ ಭಾಷಣ, ಅವರೆಲ್ಲ ಆರಾಮಾಗಿ ಎಲ್ಲೆಲ್ಲೋ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ಬೇಕು ನೋಡ್ಕೊಂಡು. ಗೃಹ ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವ ಸಂದರ್ಭ ಇತ್ತು. ಈ ಸಲ ನಾವು ವಿಶೇಷವಾಗಿ ಯಾರನ್ನು ಭೇಟಿಯಾಗ್ಲಿಕ್ಕಿಲ್ಲ, ಯಾರನ್ನು ಭೇಟಿಯಾಗಿ ಏನೂ ಆಗ್ಲಿಲ್ಲ. ನಮ್ಮ ಒಂದೇ ಉದ್ದೇಶ ಇದೆ, ಅವರು ನಮ್ಮಲ್ಲಿಗೆ ಬರಬೇಕು. ಪಕ್ಷ ಇವತ್ತು ಉಳಿಬೇಕಾದ್ರೆ ಅವರು ನಮ್ಮಲ್ಲಿಗೆ ಬರಬೇಕು, ಅದು ಬಹಳ ಮುಖ್ಯ. ಅದಕ್ಕಾಗಿ ನಾವು ಇವತ್ತೊಂದು ಕಡಾಕಡವಾಗಿ ನಿರ್ಧಾರ ಮಾಡಿದ್ದೇವೆ. ನಾವು ಸಾಮೂಹಿಕ ರಾಜೀನಾಮೆ ಇದೆ. ನಮ್ಮ ಬೇಡಿಕೆ ಎಲ್ಲಿವರೆಗೆ ಅವರು ಈಡೇರಿಸುವುದಿಲ್ಲ ಅಲ್ಲಿವರೆಗೆ ನಾವು ಹತ್ತಿರ ಹೋಗುವುದಿಲ್ಲ. ಇದನ್ನು ಹತ್ತಿರ ಸುಳಿಲಿಕ್ಕೆ ರೆಡಿ ಇಲ್ಲ ನಾವು. ಕಾಂಗ್ರೆಸ್ಗೆ ಸರ್ಕಾರಕ್ಕೆ ತಂದ ನಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲದೆ ಇರೋದು ಕೇವಲ ಈ ಜಿಲ್ಲೆಯಲ್ಲಿ. ಯಾಕೆ ಹಿಂದೂಗಳು ಮುಸಲ್ಮಾನರು ಒಗ್ಗಟ್ಟಾಗಿ ಇಲ್ಲಿ ಬಾಳಕ್ ಸಾಧ್ಯವಿಲ್ಲ? ಈ ಹೆಣದ ಮೇಲೆ ರಾಜಕಾರಣ ಮಾಡುವ ನೀಚ ಬಿಜೆಪಿನವರಿಗೆ, ಬಜರಂಗ ದಳದವರಿಗೆ, ಈ RSSನವ್ರಿಗೆ ಕೇಳ್ತೀನಿ,
ಬಾಜ್ಪೇಯಿ ಚಲೋ ನೀವು ಸುಹಾಸ್ ಶೆಟ್ಟಿಗೋಸ್ಕರ ಮಾಡ್ತೀರಲ್ಲ, ಅದೇ ಸುಹಾಸ್ ಶೆಟ್ಟಿ ಕೊಂದನಲ್ವಾ ಕೀರ್ತಿಗೆ, ಆ ಕೀರ್ತಿ ಹಿಂದೂ ಅಲ್ವಾ? ಈ ಮಧ್ಯೆ ಸುಹಾಸ್ ಶೆಟ್ಟಿ ಕೊಲೆ ಖಂಡಿಸಿ ನಡೆದ ಬಜ್ಪೆ ಬಚಾವೋ ಹೋರಾಟದ ವೇಳೆ ಪ್ರಚೋದನಾಕಾರಿ ಭಾಷಣ ಮಾಡಿದ್ದರಿಂದಲೇ ರಹಿಮಾನ್ ಕೊಲೆ ಆಗಿರೋದು ಎಂದು ಎಸ್ಡಿಪಿಐ ವಾದಿಸುತ್ತಿದೆ. ಬಿಜೆಪಿ ಬಜರಂಗ ದಳದ ದ್ವೇಷ ಭಾಷಣಕಾರರಿಗೆ ತಕ್ಕ ಪಾಠ ಆಗಬೇಕೆಂಬುದು ಎಸ್ಡಿಪಿಐ ನಾಯಕರ ಒತ್ತಾಯ. ಈ ಸುಹಾಸ್ ಶೆಟ್ಟಿಯ ಕೊಲೆ ನಡೆದ ನಂತರ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿಯಾದಂತಹ ಬರಹಗಳು ಹರಿದಾಡಲಿಕ್ಕೆ ಆರಂಭವಾಯಿತು. ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸಿಕೊಂಡು ಅತ್ಯಂತ ಪ್ರಚೋದನಕಾರಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಒಬ್ಬ ಶ್ರಮಜೀವಿಯನ್ನ ಹೊಯ್ಗೆ ಹಾಕ್ಲಿಕ್ಕೆ ಕರೆದು ಅಲ್ಲಿ 50-20 ಮಂದಿ ಸೇರಿಕೊಳ್ಳುವುದ ಇವರ ವೀರತ್ವ? ಇದೇ ಇವರ ವೀರತ್ವ? ನಾಚಿಕೆ ಆಗುದಿಲ್ವಾ ಇದನ್ನೆಲ್ಲ ಹೇಳಿಕೆ? ಈ ವೀರತ್ವವನ್ನ ಶರಣ್ ಪಂಪೇರಂತವರು ಇಲ್ಲಿ ವೇದಿಕೆಯಲ್ಲಿ ಹತ್ತಿ ಹೇಳುವಂತಹದ್ದು. ರಾಜಕೀಯ ಜಟಾಪಟಿಗಳು ಹೀಗೆ ಆಗ್ತಿರೋವಾಗಲೇ ಪೊಲೀಸರು ಆಕ್ಷನ್ಗೆ ಇಳಿದಿದ್ದಾರೆ. 15 ಮಂದಿ ವಿರುದ್ಧ ಎಫ್ಐಆರ್ ಆಗಿದ್ದು 3 ಪ್ರಮುಖ ಆರೋಪಿಗಳನ್ನ ಬಂಧಿಸಲಾಗಿದೆ. ದೀಪಕ್, ಪೃಥ್ವಿರಾಜ್, ಚಿಂತನ್ ಬಂಧಿತರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ 3 ಪ್ರಮುಖ ಆರೋಪಿಗಳಿಗಾಗಿ ತೀವ್ರ ಶೋಧ ನಡೆಯುತ್ತಿದೆ. ಪ್ರಕರಣದ ತನಿಖೆ ನಡೆಸಲು 5 ತಂಡಗಳ ರಚನೆ ಮಾಡಲಾಗಿದೆ. ಇದೇ ವೇಳೆ ಕರಾವಳಿ ಜಿಲ್ಲೆಗಳ ಗಲಭೆ ನಿಯಂತ್ರಣಕ್ಕಾಗಿ ಗೃಹ ಇಲಾಖೆಯಿಂದ ವಿಶೇಷ ಕಾರ್ಯಪಡೆ ರಚನೆ ಮಾಡಲಾಗಿದೆ. ನಕ್ಸಲ್ ನಿಗ್ರಹ ಪಡೆಯನ್ನ ವಿಸರ್ಜಿಸದೆ 3 ವರ್ಷ ವಿಸ್ತರಣೆ ಮಾಡಿ ಕೋಮು ನಿಗ್ರಹ ಪಡೆ ರಚನೆ ಮಾಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ವಿಶೇಷ ಕಾರ್ಯಪಡೆ ಕೆಲಸ ಮಾಡಲಿದೆ. ಈ ಕೋಮು ನಿಗ್ರಹ ಪಡೆಗೆ ದೊಡ್ಡ ಟಾಸ್ಕ್ ನೀಡಲಾಗಿದೆ. ದ್ವೇಷ ಭಾಷಣ, ಉದ್ರೇಕಕಾರಿ ಘಟನೆಗಳ ಮೇಲೆ ನಿಗಾ ಇಡಲು ಗುಪ್ತಚರ ಘಟಕ, ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಡಲು ಸೈಬರ್ ಘಟಕ, ಸಂಭಾವ್ಯ ಹಿಂಸಾಚಾರಗಳ ಮೇಲೆ ಕಣ್ಗಾವಲಾಗಿ ಈ ವಿಶೇಷ ಕಾರ್ಯಪಡೆ ಕೆಲಸ ಮಾಡಲಿದೆ. ಶಾಂತಿ ಸ್ಥಾಪನೆಗಾಗಿ ವಿಶ್ವಾಸ ವೃದ್ಧಿ, ಜಾಗೃತಿ ಕಾರ್ಯಕ್ರಮಗಳ ಆಯೋಜನೆ ಕೂಡ ಮಾಡಲಿದೆ. ಕೋಮು ಗಲಭೆ ಸಂದರ್ಭದಲ್ಲಿ ವಿಶೇಷ ಅಧಿಕಾರ ಚಲಾಯಿಸಲು ಅಧಿಕಾರ ನೀಡಲಾಗಿದೆ. ಈಗೇನು ಆಂಟಿ ನಕ್ಸಲ್ ಫೋರ್ಸ್ ಇದೆ, ಅದರಲ್ಲೇ ನಾವು ಆಂಟಿ ನಕ್ಸಲ್ ಫೋರ್ಸನ್ನು ಮುಚ್ಚಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು. ಆ ಫೋರ್ಸನ್ನು ಅರ್ಧ ಭಾಗ ಫೋರ್ಸನ್ನು ಈ ಆಂಟಿ ಕಮ್ಯುನಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡಿ ಅವರಿಗೇನೆಲ್ಲ ಹೆಚ್ಚು ಅಧಿಕಾರ ಬೇಕು ಮತ್ತು ಅವ್ರಿಗೆ ಬೇಕು ಎಲ್ಲ ಸವಲತ್ತುಗಳು ಬೇಕು ಅದೆಲ್ಲ ಕೊಟ್ಟು ನಾವು ಈಗ ಅದನ್ನು ಪ್ರಾರಂಭ ಮಾಡ್ತೀವಿ. ಈ ಮಧ್ಯೆ ರಾಜಕೀಯವಾಗಿಯೂ ಬಂಟ್ವಾಳ ರಹಿಮಾನ್ ಕೊಲೆ ಬಳಕೆ ಆಗ್ತಿದೆ. ಕೇಸರಿ ಕೈ ನಾಯಕರ ಮಾತಿನ ಭರಾಟೆಗಳೂ ಜೋರಾಗಿವೆ. ಒಂದು ಕಡೆ ಕಾನೂನು, ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನು ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸು ಅಥವಾ ಕಮ್ಯುನಿಟಿ ಮೀಟಿಂಗ್ಸು ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು. ಇಲ್ಲದೇ ಇದ್ರೆ ಆಗೋದಿಲ್ಲ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ನಾವು ಕೊನೆ ಮಾಡ್ತೀವಿ. ನಾವು ಯಾವ ಶಾಂತಿ ಸಭೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ? ಸ್ವತಃ ಗೃಹ ಸಚಿವರು ಮಂಗಳೂರಿಗೆ ಹೋದಾಗ ಇನ್ನೇನು ಗೃಹ ಸಚಿವರು ಸುಹಾಸ್ ಶೆಟ್ಟಿ ಮನೆಗೆ ಭೇಟಿ ಕೊಡ್ತಾರೆ ಅಂತೇಳಿ ಗೊತ್ತಾದ್ಮೇಲೆ ಗೃಹ ಸಚಿವರನ್ನೇ ಬೆದರಿಕೆ ಹಾಕ್ತಾರೆ, ಸಚಿವರು ಹೆದರ್ಕೊಂಡು ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ ಯಾವ ಸೌಹಾರ್ದದ ಸಭೆ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ? ಇಂಥ ಶಕ್ತಿಗಳೇನಿದೆ ಇದು ದೇಶ ವಿರೋಧಿ ಶಕ್ತಿಗಳಂತಾನೆ ಹೇಳಬೇಕು. ಯಾಕಂದ್ರೆ ಒಂದು ಸಮುದಾಯದ ಮೇಲೆ, ಮುಸ್ಲಿಂ ಸಮುದಾಯದ ಮೇಲೆ, ಅವ್ರ ಮೇಲೂ ಕೂಡ ಭಯ ಸೃಷ್ಟಿ ಮಾಡ್ತಕ್ಕಂಥದ್ದು ತೀವ್ರಗಾಮಿ ಒಂದು ಮನಸ್ಥಿತಿ ಅಲ್ವಾ? ಉಗ್ರಗಾಮಿ ಬಿಜೆಪಿ ಅವ್ರದ್ದು. ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ಅವರು ಒಂದು ರೀತಿ ಪಾಕಿಸ್ತಾನಿ. ಈ ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದ್ರಲ್ಲಿ ಅವರಿಗೆ ಖುಷಿ ಕೊಡ್ತಿದೆಯೇ ಹೊರತು ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸುಗಮವಾಗಿ ಇರಬೇಕು, ರಾಜ್ಯದಲ್ಲಿ ಇವತ್ತು ವಾತಾವರಣ ಸರಿಯಾಗಿ ಇರಬೇಕು ಅಂತಕ್ಕಂಥ ಕಿಂಚಿತ್ತೂ ಕೂಡ ಕಾಳಜಿ ರಾಜ್ಯ ಸರ್ಕಾರಕ್ಕಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗಿಲ್ಲ. ಸಮಸ್ಯೆಯ ಉತ್ಪಾದಕರು ಯಾರಾದರೂ ಇದ್ರೆ ಅದು ದಿನೇಶ್ ಗುಂಡೂರಾವ್. ಇವರ ಬಾಯಿ ಚಪ್ಪಲಕ್ಕೆ ಹೋಗಿ ಶಮನ ಮಾಡೋ ಕೆಲಸಗಳು ಬಿಟ್ಟು ಇಂಥ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡೋದಿದ್ರೆ ಇಂಥವರು ಮಂತ್ರಿ ಆಗಲಿಕ್ಕೆ ಯೋಗ್ಯರಿದ್ದಾರೆ ಅಂತ ನನ್ನ ಪ್ರಶ್ನೆ ಇದೆ. ಹೀಗೆ ಸರ್ಕಾರ ಹಾಗೂ ಪ್ರತಿಪಕ್ಷದ ನಡುವೆ ರಕ್ತದ ಸುತ್ತಲೇ ರಾಜಕೀಯ ಜೋರಾಗಿದೆ. ಇದರ ನಡುವೆಯೇ ಎಂಎಲ್ಸಿ ಹರಿಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಸಭೆ ನಡೆಸಿದ್ದು ಕುತೂಹಲ ಕೆರಳಿಸಿದೆ. ಆದರೆ ಈ ಭೇಟಿಯನ್ನು ಕರಾವಳಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕೊಲೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲು ಎಂದು ಬಿಂಬಿಸುವ ಪ್ರಯತ್ನವನ್ನ ಸಿಎಂ ಹಾಗೂ ಬಿಕೆ ಹರಿಪ್ರಸಾದ್ ಜೊತೆಯಲ್ಲೇ ಮಾಡಿದ್ದಾರೆ. ಅಲ್ಲದೆ ಬಿಕೆ ಹರಿಪ್ರಸಾದ್ ಅವರಿಗೆ ದಿನೇಶ್ ಗುಂಡೂರಾವ್ ಜೊತೆ ಮಂಗಳೂರಿಗೆ ತೆರಳುವಂತೆ ಸೂಚನೆ ನೀಡಿದ್ದಾರೆ. ಈ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿದ್ದೀವಿ. ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು. ಆ ಸೌಹಾರ್ದತೆ ಬರಬೇಕು. ಅದಕ್ಕೆ
ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹರಿಪ್ರಸಾದ್ಗೆ ನೀನು ಹೋಗಿದ್ ಬರ್ರಿ ಮಂಗಳೂರಿಗೆ ಅಂತ ಹೇಳ್ತಾ ಇದ್ದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರಿಗೂ ಕರಾವಳಿಯ ಕೊಲೆಗಳು ನಿದ್ದೆಗೆಡಿಸಿದೆ. ದಕ್ಷಿಣ ಕನ್ನಡ ಸೇರಿದಂತೆ ರಾಜ್ಯದಲ್ಲಿ ಕೋಮು ಆಧಾರಿತ ಕೊಲೆಗಳಿಗೆ ಕಡಿವಾಣ ಹಾಕಿಸಿ ಜನರು ನೆಮ್ಮದಿಯಿಂದ ವಾಸಿಸುವಂತೆ ಮಾಡುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದರೆ ಸರ್ಕಾರದ ನಡೆ ಹಾಗೂ ನುಡಿ ಸಾಮಾನ್ಯ ಜನರ ನಡುವೆ ಪಾರದರ್ಶಕವಾಗಿ ಇರಬೇಕಿದೆ. ಹಾಗಿದ್ದರೆ ಮಾತ್ರ ಸರ್ಕಾರದ ಪ್ರಯತ್ನಗಳ ಮೇಲೆ ಸಾಮಾನ್ಯ ಜನರಿಗೆ ನಂಬಿಕೆ ಬರಲು ಸಾಧ್ಯ. ಅಂತಹ ನಂಬಿಕೆಯನ್ನ ಜನರ ಮನಸ್ಸಲ್ಲಿ ಮೂಡಿಸದೆ ಯಾವುದೇ ಶಾಂತಿ ಸಭೆ, ಸಮುದಾಯದ ಸಭೆಗಳನ್ನ ನಡೆಸಿದ್ರೆ ಅವೆಲ್ಲವೂ ನೀರಿನ ಮೇಲೆ ಹೋಮ ಮಾಡಿದಂತಾಗುವುದರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಈ ಕೊಲೆಗಳು ಸಾಕು, ಇವುಗಳನ್ನು ನಿಲ್ಲಿಸಿ ಅಂತ ಹೇಳುವಂತಹ ಮಾತು ಜನರಲ್ಲಿ ಬರ್ತಾ ಇದೆ. ಸರ್ಕಾರದ ಜವಾಬ್ದಾರಿಯೂ ಕೂಡ ಈ ನಿಟ್ಟಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಮತ್ತು ಅತ್ಯಂತ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿರುವುದು. ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಆಡಿರ್ತಕ್ಕಂತಹ ಮಾತುಗಳನ್ನು ಕೇಳಿದರೆ ಎಲ್ಲೋ ಒಂದು ಕಡೆಯಲ್ಲಿ ವೋಟ್ ಹಾಕಿದ್ರಷ್ಟೇ ಗ್ಯಾರಂಟಿನ ಅನ್ನುವಂಥ ಅನುಮಾನ ಬರುವಂಥದ್ದು ಸಹಜ. ಯಾಕಂದರೆ ಕರಾವಳಿಯವರಿಗೆ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು ಅಂದರೆ ಇವರು ಗ್ಯಾರಂಟಿ ಹೇಳ್ತಿದ್ರೆ ಕರಾವಳಿಯಲ್ಲಿ ಜನ ಬದುಕೋದೇ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಇದೆ. ವೋಟ್ ಬೇರೆ ಪಾರ್ಟಿಯವರಿಗೆ, ವೋಟನ್ನು ಬೇರೆ ಪಾರ್ಟಿಯವರಿಗೆ ಕೊಡ್ತಾರೆ ಅಂತೇಳಿ ಶಿವಕುಮಾರ್ ಅವರು ಲೇವಡಿಯನ್ನು ಮಾಡ್ತಾರೆ. ಅಂದರೆ ಇವರಿಗೆ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು, ವೋಟ್ ಮಾತ್ರ ಬೇರೆಯವರಿಗೆ ಹಾಕ್ತಾರೆ ಅಂತ. ಇಲ್ಲಿ ಕಾಂಗ್ರೆಸ್ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನು ಪ್ರಸ್ತಾಪಿಸಿ ಶಿವಕುಮಾರ್ ಅವರು ಈ ಮಾತುಗಳನ್ನು ಆಡಿದ್ದಾರೆ. ಕೆಪಿಸಿಸಿಯ ವತಿಯಿಂದ ಇವತ್ತು ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಕನಕಪುರದಲ್ಲಿ ಇನ್ನೂ ಅರ್ಜಿ ಹಾಕಿರಲಿಲ್ಲ ಅಂತಲೇ ಅವರು ತಮ್ಮ ಮಾತನ್ನು ಹೇಳಿದ್ದಾರೆ. ನನ್ನ ಕ್ಷೇತ್ರ ನಾನು ನೋಡಿದೆ, ಇನ್ನೂ ಗ್ಯಾರಂಟಿಗಳ ಅರ್ಜಿ ಹಾಕಿರಲಿಲ್ಲ. ಆದರೆ ಮಂಗಳೂರು, ಉಡುಪಿಯವರು ಅರ್ಜಿ ಹಾಕಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮವರೇ ಹಾಕಿಲ್ಲ, ಇನ್ನು ಅವರು ಹಾಕಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೋಡಿದರೆ ಅಲ್ಲಿ ಅವರು 88% ಅರ್ಜಿಗಳು ಬಂದಿದ್ವು ಅನ್ನುವಂಥ ಮಾತನ್ನು ಶಿವಕುಮಾರ್ ಅವರು ಕೇಳ್ಕೊಂಡಿದ್ದಾರೆ. ಹೊಟ್ಟೆಗೆ ಬಟ್ಟೆಗೆ ಕಾಂಗ್ರೆಸ್ ಬೇಕು ಅಂತ ಶಿವಕುಮಾರ್ ಅವರು ಲೇವಡಿ ಮಾಡಿದ್ದಾರೆ. ಮತ್ತು ಅದರಲ್ಲಿ ಈ ಮಾತುಗಳ ಮೂಲಕ ಬಹುಶಃ ಈಗ ಸ್ವಲ್ಪ ಬದಲಾಗಿದ್ದಾರೆ ಅನ್ನುವಂಥದ್ದನ್ನು ಸೇರಿಸ್ಕೊಂಡಿದ್ದಾರೆ. ಅಂದರೆ ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ಟ ನಂತರ ಬದಲಾಗಿದ್ದಾರೆ ಅಂತ ಶಿವಕುಮಾರ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ನಾನು ಮಂಗಳೂರಲ್ಲಿ ನಮ್ಮ ಕನಕಪುರಕ್ಕೆ ಹೋಗಿದ್ದೆ. ಅಲ್ಲಿ ಇದನ್ನ ಅರ್ಜಿ ಹಾಕುವಾಗ ಇದು ಶ್ರೀಶಕ್ತಿಗೆ, ಇದಕ್ಕೆ ಗೃಹಲಕ್ಷ್ಮಿಗೆ ಹಾಕಿ ನೋಡಿದೆ. ಕೊನೆಗೆ ಅವನಿಗೆ ಆಕೆ ಇದನ್ನ ಮಂಗಳೂರದು, ಉಡುಪಿದು ಅಲ್ಲೆಲ್ಲ ಬಿಟ್ಬಿಟ್ಟಿರ್ಬೇಕು. ನೋಡಿದ್ರೆ ಅಲ್ಲಿ 88% ಅರ್ಜಿ ಹಾಕ್ಬಿಟ್ಟವ್ರೆ. ಆಗಲೇ ನಾವು ಕನಕಪುರ ಹಾಕಕ್ಕೆ ಮುಂಚಿತವಾಗಿ ಅಲ್ಲಿ ಹಾಕ್ಬಿಟ್ಟವ್ರೆ. ಅವರೇ ಜಲ್ದಿ ಕ್ಯೂ ಅಲ್ಲಿ ನಿಂತ್ಕೊಬಿಟ್ಟವ್ರೆ. ಅವ್ರ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು, ಓಟ್ ಬೇರೆ ಪಾರ್ಟಿಗೆ ಬೇಕು. ಈಗೇನೋ ಬಹುಶಃ ಪರಿವರ್ತನೆ ಆಗ್ತಾ ಇರೋದು ಕಾಣ್ತಾ ಇದೆ. ಶಿವಕುಮಾರ್ ಅವರು ಈ ಮಾತಿಂದ ಮೂಡುವಂತಹ ಪ್ರಶ್ನೆಗಳು, ಯಾಕಂದ್ರೆ ಈ ಮಾತುಗಳನ್ನು ಕೇಳಿದಾಗ ಮೂಡುವಂತಹ ಪ್ರಶ್ನೆಗಳು ವೋಟ್ ಹಾಕಿದವ್ರಿಗಷ್ಟೇ ಗ್ಯಾರಂಟಿನಾ ಅಂತೇಳಿ. ಯಾಕಂದರೆ ಮಂಗಳೂರು, ಉಡುಪಿಯವರು ಕಾಂಗ್ರೆಸ್ ಗೆಲ್ಲಿಸಿಲ್ಲ ಅಂದರೆ ಗ್ಯಾರಂಟಿಗೆ ಅವರು ಅರ್ಹ ಅಲ್ವಾ? ಅವರು ಅರ್ಜಿ ಹಾಕಿರುವಂಥ ತಪ್ಪ ಅವರು, ಹಾಗಾದರೆ ಅವರು ಅರ್ಹರಲ್ವಾ ಅವರು? ಇನ್ನು ಕೇವಲ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದವರಿಗೆ ಮಾತ್ರ ಗ್ಯಾರಂಟಿ ಅಂತ ಏನಾದರೂ ಇವರು ಭರವಸೆ ಕೊಟ್ಟಿದ್ರ? ಎಲ್ಲಾದರೂ ಇವರು ಭರವಸೆ ಕೊಡುವಾಗ ನಮಗೆ ಕಾಂಗ್ರೆಸ್ ಗೆಲ್ಲಿಸಿದವರಿಗೆ ಮಾತ್ರ ನಾವು ನಿಮಗೆ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ ಅಂತ ಯಾರು ಹೇಳಿದ್ರ? ಅಥವಾ ಇಡೀ ರಾಜ್ಯದವರಿಗೆ ಇದು ಅನ್ವಯ ಅಂತ ಹೇಳಿದ್ರ? ಹೊಟ್ಟೆಗೆ ಬದುಕಿಗೆ ಬೇಕಾಗಿ ಕಾಂಗ್ರೆಸ್ ಅವಲಂಬಿಸಿದ್ದಾರೆ. ಹಾಗಾದರೆ ಜನ ಕೇವಲ ಓಟ್ ಹಾಕಿದ ಕಾರಣಕ್ಕಾಗಿ ಈ ರೀತಿಯಂಥ ಮಾತುಗಳನ್ನು ಹೇಳಿಸ್ಕೊಳ್ಬೇಕಾ ಹಾಗಾದರೆ ಜನ? ಅಥವಾ ಓಟ್ ಹಾಕಿಲ್ಲ ಅಂತ ಹೇಳಿದಾಗ ಓಟು ಇವ್ರಿಗೂ ಕೂಡ ಹಾಕಿರ್ತಾರೆ, ಇನ್ನೊಬ್ರಿಗೂ ಹಾಕಿರ್ತಾರೆ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇದು ಜನರ ವಿಶ್ವಾಸ ಗಳಿಸಿ ಪಕ್ಷ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ರೆ ಯಾರು ತಪ್ಪೋದು? ಅಲ್ಲಿಯ ಜನರ ವಿಶ್ವಾಸ ಗಳಿಸುವಂತಹ ಕೆಲಸವನ್ನು ನಿಮಗೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ತಪ್ಪು ಯಾರ್ದದು? 2013ರಲ್ಲಿ ನೀವೇ ಹೆಚ್ಚು ಸ್ಥಾನಗಳನ್ನು ಅಲ್ಲಿ ಕರಾವಳಿಯಲ್ಲಿ ಗೆದ್ದಿದ್ರಲ್ಲ, ಆನಂತರ BJP ಗೆದ್ದಿದೆ. ಅದಕ್ಕಿಂತ ಪೂರ್ವದಲ್ಲಿ BJP ಗೆದ್ದಿತ್ತು. ಹಾಗಾದರೆ 13ರಲ್ಲಿ ಯಾಕೆ ಸಾಧ್ಯ ಆಯ್ತು ನಿಮ್ಗೆ ಗೆಲ್ಲೋದಕ್ಕೆ? ಅಲ್ಲಿ ಮಂಗಳೂರು, ಉಡುಪಿಯವರು ಕಟ್ಟುವ ತೆರಿಗೆ ಹಣ ನಿಮ್ಮ ಸರ್ಕಾರಕ್ಕೆ ಹಾಗಾದರೆ ಬರೋದಿಲ್ವಾ? ಅವರು ಅರ್ಜಿ ಹಾಕಿರುವಂಥದ್ದನ್ನು ಲೇವಡಿ ಮಾಡ್ತಿರಲ್ಲ, ಹಾಗಾದರೆ ಅವರು ಕಟ್ಟುವಂತಹ ತೆರಿಗೆ ಹಣ ಸರ್ಕಾರಕ್ಕೆ ಬರೋದಿಲ್ವಾ? ಯಾವ ಆಧಾರದಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು, ಈ ರೀತಿಯಂಥ ಲೇವಡಿ ಮಾಡುವಂಥದ್ದನ್ನು ಸರ್ಕಾರದವರು, ಅಧಿಕಾರದಲ್ಲಿದ್ದಂಥವರ ಹಂಗಿನಲ್ಲಿ ಇರೋದಿಲ್ಲ. ಅಧಿಕಾರದಲ್ಲಿ ನೀವು ಇರ್ತೀರಿ, ನೀವು ಜನ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿರುವಂಥದ್ದು ಆಡಳಿತವನ್ನು ನಡೆಸಿ ಅಂತೇಳಿ. ಹಾಗಂತೇಳಿ ನಿಮ್ಮ ಹಂಗಿನಲ್ಲಿ ಇರೋದಿಲ್ಲ ಜನ. ಕರಾವಳಿ ಜಿಲ್ಲೆಗಳು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದರೆ ಮಾತ್ರ ಗ್ಯಾರಂಟಿಯನ್ನು ಪಡಿಬೇಕಾ? ಇವರ ಮಾತುಗಳನ್ನು ಕೇಳಿದರೆ ಅವರು 82% ಹಾಕಿದ್ರು. ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು ಅಂತ ಹೇಳಿದ್ರೆ ಅರ್ಥ ಏನದರದ್ದು? ಈ ರೀತಿಯಾಗಿ ಒಂದು ಪ್ರದೇಶದ ಜನರನ್ನು ಲೇವಡಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಧಿಕಾರದಲ್ಲಿರುವಂಥವ್ರು ಅನ್ನುವಂತಹ
ಪ್ರಶ್ನೆ ಇಲ್ಲಿ ಸಹಜವಾಗಿದೆ ಬರುವಂಥದ್ದು. ವೋಟ್ ಹಾಕಿದರಷ್ಟೇ ಗ್ಯಾರಂಟಿ ಅನ್ನೋಂಥ ಕಂಡೀಷನ್ ಏನಾದರೂ ಹಾಕಿರ್ತಿದ್ರೆ ಬಹುಶಃ ಜನ ಆವಾಗ ತೀರ್ಮಾನವನ್ನು ಕೈಗೊಳ್ಳುತ್ತಾ ಇದ್ರು. ಆದರೆ ಎಲ್ರಿಗೂ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ವೋಟ್ ಹಾಕಿಸ್ಕೊಂಡ ನಂತರ ಅವ್ರು ನೋಡಿ ನಮ್ಮನ್ನು ಗೆಲ್ಲಿಸದಿದ್ರು ಕೂಡ ಗ್ಯಾರಂಟಿ ಪಡ್ಕೊಳ್ತಿದ್ದಾರೆ ಅಂತ ಹೇಳಿದರೆ ಯಾವ ರೀತಿಯಾದಂಥ ಅರ್ಥವನ್ನು ಇದು ಬಿಂಬಿಸುತ್ತೆ ಅನ್ನೋದನ್ನು ಕೂಡ ಅಧಿಕಾರದಲ್ಲಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಸೂಕ್ಷ್ಮತೆ ಇರಬೇಕು, ಇಂತಹ ವಿಚಾರಗಳಲ್ಲಿ ಬಹಳ ಸೂಕ್ಷ್ಮತೆ ಇರಬೇಕಾಗಿರುವಂಥದ್ದು ಜನರ ವಿಚಾರದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ. ಇಲ್ಲದೆ ಹೋದರೆ ಅನವಶ್ಯಕವಾಗಿರ್ತಕ್ಕಂತಹ ಟೀಕೆಗೆ ಗುರಿಯಾಗುವಂಥದ್ದು ಇದೇ ಕಾರಣಗಳಿಗಾಗಿ, ಇಂಥದ್ದೇ ಮಾತುಗಳ ಕಾರಣಕ್ಕಾಗಿ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.